ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದು ಸಂಡೇ ವ್ಲಾಗ್ ಆಗಿರುತ್ತೆ. ಸುಮಾರು ನಾನು ವ್ಲಾಗ್ ಶುರು ಮಾಡಿದಾಗ 3 ಗಂಟೆ ಆಗಿತ್ತು. ಆ ಟೈಮಲ್ಲಿ ಸಣ್ಣಗೆ ಮಳೆ ಹನಿತಾ ಇತ್ತು. ನಮ್ಮ ಅಪ್ಪ ಬಂದ್ಬಿಟ್ಟು ದೇವ್ರ ಪೂಜೆಗೆ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ರು. ನನಗೆ ಒಂಥರ ಸಂಡೇ ಅಂತಂದರೆ ಅದೊಂಥರ ಸೆಲ್ಫ್ ಕೇರ್ ಡೇ ಇದ್ದಂಗೆ. ಅದಕ್ಕೆ ನೆಮ್ಮದಿಯಾಗಿ 1 ಅವರ್ ಸ್ನಾನ ಮಾಡಿ ತಲೆ ಒಣಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ಸುಮಾರು 4:15 ಆಗೋಯ್ತು. ಸರಿ ನಮ್ಮಪ್ಪ, ನೀನೇ ಹೆಂಗೋ ಸ್ನಾನ ಮಾಡಿದ್ಯಾ, ಎಲ್ಲ ಪೂಜೆಗೆ ರೆಡಿ ಮಾಡಿದ್ದೀನಿ, ದೀಪ ಹಚ್ಬಿಡು ಅಂತ ಅಂದರು. ಸರಿ ದೀಪ ಹಚ್ಚಿ ದೇವ್ರ ಪೂಜೆ ಮಾಡೋ ಅಷ್ಟೊತ್ತಿಗೆ 5 ಗಂಟೆ 5:15 ಆಗೇ ಹೋಯಿತು. ಈಗೀಗ ಸಂಡೇಸ್ ಅಂತೂ ಫುಲ್ ಡಿಫ್ರೆಂಟಾಗಿರುತ್ತೆ. ಯೂಶ್ವಲಿ ನಾನು ಸ್ಕೂಲಲ್ಲಿದ್ದಾಗ 9th 10th ಓದಬೇಕಾದ್ರೆ ಸಂಡೇಸ್ ಬಂದರೆ ಸಾಕಪ್ಪ, ಸ್ವಲ್ಪ ಎಂಜಾಯ್ ಮಾಡೋಣ, ರೆಸ್ಟ್ ಮಾಡೋಣ ಅನ್ನೋದಿರ್ತಾಯಿತ್ತು. ಬಟ್ ಇವಾಗ ಆ್ಯಕ್ಚುಯಲ್ ಸಂಡೇಸೇ ಬೇರೆ. ಅದರಲ್ಲೂ ಸೈನ್ಸ್ ಸ್ಟೂಡೆಂಟ್ ಆಗಿದ್ದರೆ ನಂತರ ಲೈಫ್ ನಿಮಗೂ ಇರುತ್ತೆ ಅಂತ ನನಗೆ ಪಕ್ಕಾ ಗೊತ್ತು. ನಾಳೆ ಒಂದು ಯಾವುದೋ ಟೆಸ್ಟ್ ಇರುತ್ತೆ, ಇಲ್ಲ ನೀಟ್, ಇಲ್ಲ JEE, ಇಲ್ಲ KCET, ಅದಕ್ಕೆ ಓದು, ಅದಕ್ಕೆ ಪ್ರಿಪೇರ್ ಆಗು ಅನ್ನೋದ್ರಲ್ಲೇ ಸಂಡೇಸ್ ಹೊರಟೋಗುತ್ತೆ. ನಮ್ಮಮ್ಮ ಸಂಜೆ ಸ್ನ್ಯಾಕ್ಸ್ಗೆ ಅಂತ ಚಿರುಮುರಿನ ಮಾಡಿದ್ರು. ಅದನ್ನು ತಿನ್ಕೊಂಡು, ನನಗೂ ನಾಳೆ ನೀಟ್ ಟೆಸ್ಟ್ ಇತ್ತು ಕಾಲೇಜಲ್ಲಿ, ಅದಕ್ಕೆ ಓದ್ಕೊಳ್ಳೋಣ ಅಂತ ಕೂತ್ಕೊಂಡೆ. ತಿರ್ಗಾ ರಾತ್ರಿ ಊಟಕ್ಕೆ ಅಂತ ಎಗ್ ರೈಸ್ನ ಮಾಡಿದ್ರು. ಎಗ್ ರೈಸ್ನ ತಿನ್ಕೊಂಡು ಇನ್ನೊಂದು ರೌಂಡ್ ಬಯಾಲಜಿ ರಿವಿಷನ್ಗೆ ಅಂತ ಕೂತಿದ್ದೆ. ನನಗೆ ಮೊದಲಿಂದನೂ ಸೈನ್ಸ್ ಅಂದರೆ ಸಖತ್ ಇಷ್ಟ. ಬಟ್ ಇವಾಗ ನಾನು PU ಸೇರಿಕೊಂಡು ಸೈನ್ಸ್ ಸ್ಟ್ರೀಮ್ ತೊಗೊಂಡು ಸೈನ್ಸಲ್ಲಿ ಬ್ರಾಂಚಸ್ ಮಾಡಾದ್ಮೇಲೆ ನನಗೆ ಬಯಾಲಜಿ ಅಂದರೆ ಸಖತ್ ಇಷ್ಟ ಆಗುತ್ತೆ. ನಿಮ್ಗೆ ಯಾವ ಸಬ್ಜೆಕ್ಟ್ ಇಷ್ಟ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.